ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಗಂಡ ಹೆಂಡತಿ ನಡುವೆ ಪ್ರೀತಿ ಗೌರವ ಇದ್ದರೇನೆ ಸಂಬಂಧಕ್ಕೆ ಮಹತ್ವ. ನೀವು ಸಂಗಾತಿಯನ್ನು ಗೌರವಿಸುತ್ತಾ ಹೋದರೆ ಅದರಿಂದ ಸಂಬಂಧವು ಬಲಗೊಳ್ಳುವುದು. ದಾಂಪತ್ಯದಲ್ಲಿ ತುಂಬ ಪ್ರೀತಿ ಹಾಗೂ ಗೌರವಿಸುವಂತಹ ಸಂಗಾತಿಗಳನ್ನು ನೋಡಿರಬಹುದು. ಇಂತಹ ದಾಂಪತ್ಯಗಳನ್ನು ನೋಡಿದ ಕೂಡಲೇ ಅವರು ಹೀಗೆ ಇರಲು ಸಾಧ್ಯ ಎನ್ನುವ ಪ್ರಶ್ನೆಯೂ ಬರುವುದು. ಕೆಲವು ಸಂಗಾತಿಗಳು ಯಾವಾಗಲೂ ಜಗಳವಾಡಿಕೊಂಡು ಇರುವವರು. ಇದನ್ನು ನೋಡಿದರೆ ಬೇಜಾರವಾಗುವುದು. ಆದರೆ ದಾಂಪತ್ಯದಲ್ಲಿ ಸಂಗಾತಿಗಳ ನಡುವೆ ಗೌರವ ಕೂಡ ಮುಖ್ಯವಾಗಿರುವುದು. ಪರಸ್ಪರರ ಗೌರವ ನೀಡದೇ ಇದ್ದರೆ ಆಗ ಇದು ಮುಂದೆ ಸಂಬಂಧವನ್ನು ಕೆಡಿಸಬಹುದು. ಕೇವಲ ಪ್ರೀತಿ ಮಾತ್ರ ಇದ್ದರೆ ಸಾಲದು, ಅದರ ಜೊತೆಗೆ ಗೌರವವೂ ಇರಲೇಬೇಕು. ಒಳ್ಳೆಯದನ್ನು ನೋಡಲು ಮತ್ತು ಕೆಟ್ಟದ್ದನ್ನು ಸ್ವೀಕರಿಸಲು ಕಲಿಸುವುದು. ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಆಗ ನಿಮಗೆ ಅವರ ಕೆಲವೊಂದು ಒಳ್ಳೆಯ ಗುಣಗಳನ್ನು ಕಂಡುಬರುವುದು. ಇದೇ ವೇಳೆ ಅವರ ದೌರ್ಬಲ್ಯಗಳು ಹಾಗೂ ಕೆಟ್ಟ ಗುಣಗಳು ಕೂಡ. ಇದನ್ನು ನಿಭಾಯಿಸಿಕೊಂಡು ಹೋಗಲು ನೀವು ಅದನ್ನು ಇದ್ದ ಹಾಗೆ ಗೌರವಿಸಿ. ನೀವು ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದರೆ ಆಗ ನೀವು ಅವರ ಸೌಂದರ್ಯ ಮತ್ತು ಕೆಲವು ನೂತನಗಳನ್ನು ಕೂಡ ಸ್ವೀಕರಿಸಬೇಕಾಗುತ್ತದೆ. ಇದನ್ನು ಸ್ವೀಕರಿಸುವ ಜೊತೆಗೆ ಪರಸ್ಪರರ ಹೊಂದಾಣಿಕೆಗೆ ಮಾಡಿಕೊಂಡು ಹೋಗಬೇಕು. ಪ್ರೀತಿ ಹಾಗೂ ಗೌರವ ಸಂಬಂಧವನ್ನು ಮುಂದಕ್ಕೆ ಸಾಗಿಸುವುದು. ಸಂಗಾತಿ ಕಡೆಗೆ ತಾಳ್ಮೆ ವಹಿಸಲು ಕಲಿಸುವುದು. ಸಂಬಂಧದಲ್ಲಿ ಯಾವಾಗಲೂ ತಾಳ್ಮೆಯಿಂದ ಇರುವುದು ತುಂಬ ಕಷ್ಟ. ಹೀಗಾಗಿ ಕೆಲವೊಂದು ಸಲ ಜಗಳಗಳು ಆಗಬಹುದು. ಸಂಗಾತಿಯ ನ್ಯೂನತೆ ಮತ್ತು ನಡವಳಿಕೆಗಳನ್ನು ಒಪ್ಪಿಕೊಂಡು ಸಾಗಬೇಕು. ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಅದನ್ನು ತುಂಬ ತಾಳ್ಮೆಯಿಂದ ನಿಭಾಯಿಸಲು ಗೌರವ ಕಲಿಸಿಕೊಂಡುವುದು. ಯಾರೂ ಕೂಡ ಪರಿಪೂರ್ಣರಲ್ಲ ಎನ್ನುವುದು ಕೂಡ ನಿಮಗೆ ಸಂಬಂಧದಲ್ಲಿ ತಿಳಿಸಿರಬಹುದು. ತಾಳ್ಮೆ ಕಲಿಸಿಕೊಡುವುದು. ನೀವು ಸಂಬಂಧದಲ್ಲಿ ದೀರ್ಘಕಾಲ ಕಳೆದು ಸಂಗಾತಿಗೆ ಗೌರವ ಸೂಚಿಸುತ್ತಿದ್ದರೆ ಆಗ ನೀವು ತಾಳ್ಮೆ ವಹಿಸುವುದು ಹೇಗೆ ಎಂದು ಕಲಿಯುತ್ತೀರಿ. ನೀವಿಬ್ಬರು ಜೊತೆಯಾಗಿ ಸಮಯ ಕಳೆಯುತ್ತಿರುವಂಥ ನಿಮ್ಮ ಭಾವನೆಗಳು ನಡವಳಿಕೆಗಳು ಬದಲಾಗುವುದು. ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಜೊತೆಗೆ ಗೌರವ ಕೂಡ ಹೆಚ್ಚಾಗುತ್ತಾ ಹೋಗುವುದು. ಗೌರವದಿಂದ ವಾಸ್ತವವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ನೀವಿಬ್ಬರು ಜೊತೆಯಾಗಿ ಯಾವುದೇ ಸಂದರ್ಭವನ್ನು ಎದುರಿಸಲು ತಯಾರಾಗುವಿರಿ. ಸಂಬಂಧಕ್ಕೆ ಹಾನಿ ಆಗುವುದು. ಕೆಲವೊಂದು ವಿಚಾರಗಳನ್ನು ನೀವಿಬ್ಬರ ಭಾವನೆಗಳಿಗೆ ಹಾನಿ ಉಂಟು ಮಾಡಬಹುದು. ನೀವು ಸಂಗಾತಿಗೆ ಮೋಸ ಮಾಡುವ ಪರಿಸ್ಥಿತಿಯೂ ಇರಬಹುದು, ಅಥವಾ ಯಾವುದೇ ನಿರ್ಧಾರವನ್ನು ಸಂಗಾತಿಗೆ ಹೇಳದೆ ತೆಗೆದುಕೊಳ್ಳಬಹುದು. ಇದು ಸಂಬಂಧದಲ್ಲಿ ದೊಡ್ಡ ಮಟ್ಟದ ಹಾನಿ ಉಂಟು ಮಾಡುವುದು. ಆದರೆ ಸಂಬಂಧದಲ್ಲಿ ಸಂಗಾತಿಯನ್ನು ಗೌರವಿಸುತ್ತಿದ್ದರೆ ಆಗ ನೀವು ಮೋಸ ಮಾಡುವ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಇಲ್ಲಿ ನಿಮಗೆ ಮಿತಿ ಮೀರುವುದಿಲ್ಲ ಮತ್ತು ಅಂತಹ ಕೆಲಸ ಮಾಡುವ ಆಲೋಚನೆ ಬರದು. ನಂಬಿಕೆ ಹೆಚ್ಚುವುದು. ಗೌರವ. ನೀವು ಯಾರನ್ನಾದರೂ ಗೌರವಿಸಿದರೆ ಆಗ ಅಲ್ಲಿ ನಂಬಿಕೆಯ ಹೆಚ್ಚಾಗುತ್ತದೆ. ನೀವು ಒಬ್ಬ ವ್ಯಕ್ತಿಯನ್ನು ಗೌರವಿಸುತ್ತಿದ್ದರೆ ಆಗ ಅವರ ಸಾಮರ್ಥ್ಯಗಳು ಹಾಗೂ ಮಿತಿಯು ತಿಳಿಯುವುದು. ಸಂಬಂಧದಲ್ಲಿ ಕೂಡ ನೀವು ಪರಸ್ಪರರನ್ನು ಗೌರವಿಸದ ವೇಳೆ ಅಲ್ಲಿ ನಂಬಿಕೆ ಎನ್ನುವುದು ಹೆಚ್ಚಾಗುತ್ತದೆ. ಗೌರವದಿಂದ ನಿಜವಾದ ಪ್ರೀತಿ. ಗೌರವವು ಯಾವತ್ತಿಗೂ ರೊಮ್ಯಾನ್ಸ್ಗಿಂತಲೂ ಮಿಗಿಲಾದ ಪ್ರೀತಿಯನ್ನು ಸೃಷ್ಟಿಸುವುದು. ಅರ್ಥ ಮಾಡಿಕೊಳ್ಳುವವರು ಮತ್ತು ಸ್ವೀಕರಿಸುವಂತಹ ಪ್ರೀತಿಯನ್ನು ಇದು ನಿರ್ಮಿಸುವುದು. ಇಂತಹ ಪ್ರೀತಿಯು ಸದಾಕಾಲ ಉಳಿಯುವುದು. ಸಂಗಾತಿ ಜೊತೆಗೆ ಹಲವರು ರೀತಿಯ ಭಿನ್ನಾಭಿಪ್ರಾಯಗಳನ್ನು ಈ ಪ್ರೀತಿಯ ದೂರ ಮಾಡುವುದು. ಕೇವಲ ರೊಮ್ಯಾನ್ಸ್ ಮಾತ್ರ ಇದ್ದರೆ ಆಗ ಭವಿಷ್ಯದಲ್ಲಿ ಇದರಿಂದ ತುಂಬ ಬೇಜಾರ ಮೂಡಬಹುದು. ಆದರೆ ಪರಸ್ಪರರ ಗೌರವಿಸುತ್ತಾ ಇದ್ದರೆ ಆಗ ಖಂಡಿತವಾಗಿಯೂ ಇದು ಮುಂದೆ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸುವುದು. ಪ್ರತಿಯೊಂದು ಸಂಬಂಧದಲ್ಲೂ ಕೆಟ್ಟ ಸಮಯ, ಒಳ್ಳೆಯ ಸಮಯ, ಸಾಹಸ ಮತ್ತು ಬೇಜಾರಾದ ಸಮಯವೂ ಇರುವುದು. ಸಂಗಾತಿಯನ್ನು ಗೌರವಿಸಿದೆ ಆಗ ಖಂಡಿತವಾಗಿಯೂ ಇದು ಸಂಬಂಧದಲ್ಲಿ ಮತ್ತಷ್ಟು ಪ್ರಾಮುಖ್ಯತೆ ಉಂಟು ಮಾಡುವುದು. ಇದು ಪ್ರೀತಿಯನ್ನು ಹೆಚ್ಚಿಸುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.